ಮೈಸೂರು ಮಹಾನಗರ ಪಾಲಿಕೆ ದಿನಾಂಕ 22/11/2024 ನಡೆದ ಕೌನ್ಸಿಲ್ ಸಭೆಯಲ್ಲಿ ಈ ಕೆಳಗೆ ವಿವರಿಸಿದ ರಸ್ತೆಗೆ ನಾಮಕರಣ ಮಾಡಲು ತೀರ್ಮಾನಿಸಲಾಗಿರುತ್ತದೆ. ಅದೇ ಇನ್ ದ ಆಬ್ಸೆನ್ಸ್ ಆಫ್ ಕಾರ್ಪೊರೇಟರ್ಸ್, ಎಲೆಕ್ಟೆಡ್ ಕಾರ್ಪೊರೇಟರ್, ಕಮಿಷನರ್ ನೇತೃತ್ವದಲ್ಲಿ ಅವರು ಕಾರ್ಪೊರೇಟರ್ಸ್ ಇಲ್ಲದೇ ಇದ್ದಾಗ ಕೌನ್ಸಿಲ್ ಅನ್ನುವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಲ್ಲದೆ ಇದ್ದಾಗ ಕೌನ್ಸಿಲ್ ಆಫ್ ಆಫೀಸರ್ಸ್ಗಳೇ ಹೌದು ತಗೋಬಹುದು. ಅಲ್ಲೆಲ್ಲ ನಿರ್ಣಯ ತಗೊಂಡಿಲ್ಲ ಸರ್, ಕೌನ್ಸಿಲ್ ನಿರ್ಣಯ ಅದೇ ಅಬ್ಜೆಕ್ಷನ್ ಹಾಕಿದ್ಮೇಲೆ ಅದನ್ನೇ ಕಾರ್ಪೊರೇಷನ್ ಮುನ್ಸಿಪಲ್ ಕಾರ್ಪೊರೇಷನ್ ರೂಲ್ ಏನು ಹೇಳುತ್ತೆ ಅಂದರೆ, ನೀವು ತೀರ್ಮಾನ ಮಾಡಿ ಆದಮೇಲೆ ಪತ್ರಿಕಾ ನೀವು ಪ್ರಕಟಣೆ ಮಾಡಿ ಅಲ್ಲಿಂದ ಬಂದಂಥ ಅಬ್ಜೆಕ್ಷನ್ಗಳನ್ನ ಪರಿಗಣಿಸಿ. ಕೌನ್ಸಿಲ್ ಇಲ್ವಲ್ಲ, ಕೌನ್ಸಿಲ್ ಇಲ್ಲ ಅಂದಮೇಲೆ ಅದನ್ನೇ ಸರ್, ಕೌನ್ಸಿಲ್ ಅಂದರೆ ಕಾರ್ಪೊರೇಟರ್ ಇರಬೇಕು ಅಂತ ಅಲ್ಲ. ಇಲ್ಲ ಕೌನ್ಸಿಲ್ ಅಂದರೆ ಕಾರ್ಪೊರೇಟರ್ಸ್ ಇರಬೇಕು ಅಂತ ಅಲ್ಲ. ನನ್ನ ಕೌನ್ಸಿಲ್ ಅನ್ನುವಂಥದ್ದನ್ನ ಕೇಳಿ ನಾವು ಕಾರ್ಪೊರೇಟರ್ ಆದಾಗ ಸುಮಾರು ಮೈಸೂರಿನ 40-50 ರಸ್ತೆ ತಗೊಂಡು ಹೆಸರಿಟ್ಟಿದ್ದೀವಿ. ಶ್ರೀಕಂಠಯ್ಯ ಮೇಯರ್ ಆದಾಗ ಇದು ಎಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲದೆ ಇದ್ದಾಗ ಸೊ ಕಮಿಷನರ್ ಇರ್ತಿ ಕಸ್ಟೋಡಿಯನ್ ಆಫ್ ದಿ ಕಾರ್ಪೊರೇಷನ್ ಮತ್ತೆ ರೆವಿನ್ಯೂ ಆಫೀಸರ್ ಇರ್ತಾರೆ, ಕಸ್ಟೋಡಿಯನ್ ಇರ್ತಾರೆ. ಇದನ್ನ ರೆಕಮೆಂಡ್ ಮಾಡಿ ನಾವು DC ಕಳಿಸ್ತಾರೆ, DC ರೆಕಮೆಂಡ್ ಮಾಡಿ UD ಕಳಿಸ್ತಾರೆ. ಇಲ್ಲ ಕೌನ್ಸಿಲ್ ಅನ್ನೋ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕೌನ್ಸಿಲರ್ ಒಂದೇನಂದ್ರೆ ಬಾಡಿಗೆ ಕೌನ್ಸಿಲ್ ಅಂತ ಹೇಳಿದ್ರು ಅಷ್ಟೇ. ಬಾಡಿಗೆ ಮೀಟಿಂಗ್ ಮಾಡುವಂತ ಬಾಡಿಗೆ ಕೌನ್ಸಿಲ್ ಅಂತ ಹೇಳಿ ಕೌನ್ಸಿಲ್ ಅಂದ್ರೆ ಕನ್ನಡ ಇಲ್ಲದೆ ಇದ್ದಾಗ ಅಫಿಷಿಯಲ್ ಮೆಂಬರ್ಸ್ ಯಾರಿದ್ದಾರೋ ಅವ್ರು ಮಾಡಿರ್ತಾರೆ. ಅದೇ ಕೌನ್ಸಿಲ್ ಎಲ್ಲ ಆಡಳಿತಾತ್ಮಕ ವಿಚಾರಗಳನ್ನ ಕೌನ್ಸಿಲ್ ಇಲ್ಲದೆ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಅದನ್ನ ಕಮಿಷನರ್, ರೀಜನಲ್ ಕಮಿಷನರ್ ಇದೆ, ಅಡ್ಮಿನಿಸ್ಟ್ರೇಟರ್, ಎಕ್ಸಿಕ್ಯೂಷನ್, ಆದೇಶ, ನಿರ್ಣಯ ಎಲ್ಲವನ್ನೂ ಅವರೇ ತಗೊಂಡು ಎಲ್ಲವನ್ನೂ ಕಮಿಷನರ್ ಪವರ್ ಇದೆ, ಕಮಿಷನರ್ ಇದೆ. ಕೇಂದ್ರ ಸರ್ಕಾರದ ದಾಖಲೆಗಳು ಹೆಂಗೆ ಬರ್ತಾವೆ ಸರ್? ರಾಜ್ಯ ಸರ್ಕಾರದ ದಾಖಲೆಗಳಿದ್ದೇನೆ, ಕೇಂದ್ರ ಸರ್ಕಾರದ ದಾಖಲೆಗಳಿದ್ದರೆ ದಯಮಾಡಿ ನಾನು ಚಾಲೆಂಜ್ ಮಾಡ್ತೀನಿ ಅವರ ಸಂಸದರಿಗೆ, ಒಂದು ರಿಲೀಸ್ ಮಾಡಿ, ನಾವು ನಿಲ್ಲಿಸ್ತೀವಿ, ರಿಲೀಸ್ ಮಾಡಿ. ಸುಮ್ಮನೆ ಸುಳ್ಳುಗಳನ್ನು ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಇದೆ ಅಂತ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಾರ್ದು, ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು. ಒಬ್ಬ ಯು ಆರ್ ಎ ರೆಸ್ಪಾನ್ಸಿಬಲ್ MP. ನನಗೆ ಅದೇ ಅಲ್ಲಲ್ಲ, ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಡಬೇಕು, ಹೆಸರಿಟ್ಟಿದ್ದಾರೆ ಅಂತಂದರೆ ದಯಮಾಡಿ ಒಂದು ನಿರ್ಣಯ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆಗಿರಬೇಕಾಗಿತ್ತು, ಇಲ್ಲ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಇತ್ತಲ್ಲ ಅವಾಗಾದರೂ ಆಗಬೇಕಾಗಿತ್ತು, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಗೆಜೆಟೈರಲ್ಲಿ ಇರಬೇಕು, DC ಕಚೇರಿಯಲ್ಲಿ ಇರುವಂಥ ಗೆಜೆಟೈರಲ್ಲಿ ಇರಬೇಕದು. 100 ವರ್ಷದ ಇತಿಹಾಸಗಳಿರುವಂಥ ಎಲ್ಲ ನಗರಗಳಿಗೂ ಗೆಜೆಟೈರಲ್ಲಿ ಇದ್ದೇ ಇರುತ್ತೆ. ಇಲ್ಲದೇ ಇದ್ದಾಗ ನಮಗೆ ನಾವೇ ಪ್ರಿನ್ಸಸ್ ಅಂತ ಹೇಳ್ಕೊಳ್ಳುವಂಥದ್ದಲ್ಲ. ಮಹಾರಾಜರು ನಲ್ವಾಡಿ ಕೃಷ್ಣರಾಜ ಒಡೆಯರವರು, ಚಾಮರಾಜ ಒಡೆಯರವರು ಎಲ್ಲರೂ ಸಾಕಷ್ಟು ಕೊಡುಗೆಯನ್ನು ಮೈಸೂರು ನಿರ್ಮಾಣಕ್ಕೆ ಕೊಟ್ಟಿರುವಂಥವ್ರು. ತದನಂತರ ಬಂದಿರುವಂಥವ್ರು ಏನೂ ಮಾಡಿಲ್ಲ ಅಂತಾನೆ ಅರ್ಥ. ತದನಂತರ ಬಂದಿರುವಂಥವ್ರು ದೇವರಾಜ ಅರಸರವರು, ಅವರು ಇವರು ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ರಲ್ಲ, ಅವ್ರ ರಸ್ತೆಗಳನ್ನ ಇಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತಾನೆ ಅರ್ಥ. ಅದೇನದು? ಆಮೇಲೆ ಆ ರಸ್ತೆ ನ್ಯಾಷನಲ್ ಹೈವೇನಲ್ಲಿ ಬರೋದಿಲ್ಲ, ವ್ಯಾಪ್ತಿಗೆ ಬರೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರೋಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. ದಾಖಲೆಗಳು ಸೆಂಟ್ರಲ್ ಗೌರ್ಮೆಂಟ್ ದಾಖಲೆ, ರಾಜ್ಯದ ದಾಖಲೆಗಳು ಹೆಂಗೆ ಬರ್ತಾವೆ ಸರ್? ಇಲ್ಲಿ ಕೊಡೋ ದಾಖಲೆಗಳನ್ನು ಅವ್ರು ಇಟ್ಕೊಬೇಕಷ್ಟೇ. ನಾನು ರೈಟ್ ಫ್ರಮ್ ಈ ಜಂಕ್ಷನಿಂದ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. 4 ರಸ್ತೆಗಳ ಹೆಸರಿದ್ದಾವೆ. ಒಂದು ಕಡೆ PKTB ರಸ್ತೆ ಅಂತಾರೆ, ಇನ್ನೊಂದು KRS ರಸ್ತೆ ಅಂತಾರೆ. ಅದೇ ಹೇಳ್ತಾ ಇದ್ದೀನಿ ನೋಡಿ, ಕೇಳಿ ಸರ್. ಒಂಟಿಕೊಬ್ಬರಿ ದೇವಸ್ಥಾನ ರಸ್ತೆ ಅಂತಾರೆ. ಎಲ್ಲಿದೆ ತೋರಿಸಿ ಸರ್, ಎಲ್ಲಾದರೂ ಒಂದು ಕಡೆ. PKTB ಅಂದರೆ ಅದು ನೋಡಿ ಸರ್, PKTB ಅಂದರೆ ಪ್ರಿನ್ಸಸ್ ಕೃಷ್ಣರಾಜಮ್ಮಣಿ ಟ್ಯೂಬರ್ಕ್ಯುಲೋಸಿಸ್ ಹಾಸ್ಪಿಟಲ್. PKTB ಹಾಸ್ಪಿಟಲ್ ಅಷ್ಟೇ, ಇದಕ್ಕೆ ರಸ್ತೆಗೆ ಹೆಸರಿಲ್ಲ, ರಸ್ತೆ ಅಂತ ಇಲ್ಲ. ಅವರಿಗೆ ಜಸ್ಟ್ ಇಮ್ಯಾಜಿನೇಷನಲ್ಲಿ ಕರ್ಕತ್ತವ್ರವರು, ಇಮ್ಯಾಜಿನೇಷನಲ್ಲಿ ಕರ್ಕತ್ತಾ ಇರುವಂಥದ್ದು. ಕೆಲವರು KRS ರೋಡು ಅಂತಾರೆ, ಕೆಲವರು PKTB ರಸ್ತೆ ಅಂತಾರೆ, ಕೆಲವರು ಬೆಳಗಳ ರಸ್ತೆ ಅಂತಾರೆ, ಕೆಲವರು ಒಂಟಿಕೊಪ್ಪಲ್ ರಸ್ತೆ, ಒಂಟಿಕೊಪ್ಪಲ್ಗೆ ಹೋಗಿ ಒಂಟಿಕೊಪ್ಪಲ್ ರಸ್ತೆ ಅಂತಲೇ ಕರೆಯೋದಕ್ಕೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಬೋರ್ಡ್ ಇರುವಂಥದ್ದು ನೀವು ನೋಡಿದ್ರೆ ಇದು ಒಂಟಿಕೊಪ್ಪಲ್ ರಸ್ತೆ ಅಂತಲೇ ಕರೆಯೋದಕ್ಕೆ.
ಅಂತ ಕರೀತಾರೆ. ಪ್ರಿನ್ಸಸ್ ರಸ್ತೆ ಅನ್ನುವಂಥ ಅಧಿಕೃತವಾಗಿ ಎಲ್ಲೂ ಇಲ್ಲ. ಆಮೇಲೆ ಆ ಥರ ಕೆಲಸವನ್ನ ಕಾಂಗ್ರೆಸ್ ಒಂದು ನಿಮಿಷ, ಕಾಂಗ್ರೆಸ್ನವರು ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ಯಾವುದಾದ್ರು ಹಾಲಿರುವಂಥ ಹೆಸರನ್ನ ತೆಗೆದುಹಾಕುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ. ಅಲ್ಲೇ ನಾನು ಕಾರ್ಪೊರೇಷನ್ ಆ್ಯಕ್ಟೇ ಓದಿದ್ನಲ್ಲ ನಿಮಗೆ, ಮುನ್ಸಿಪಲ್ ಆ್ಯಕ್ಟು. ಅವಕಾಶ ಇಲ್ಲದೆ ಇರೋದನ್ನ ಅವಕಾಶ ಕಲ್ಪಿಸಿ ಆಗಬೇಕಾಗಿಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರು ಏನು ಅನ್ನುವಂಥದ್ದು ಜನಗಳಿಗೆ ಗೊತ್ತಿದೆ, ಅವ್ರ ಕೊಡುಗೆ ಏನು ಅನ್ನೋದು ಜನಗಳಿಗೆ ಗೊತ್ತಿದೆ. ಇದು ರಾಜಕಾರಣ ಮಾಡುವಂಥದ್ದಕ್ಕೆ BJPಯವರು ನಡೆದಂಥ ಒಂದು ಹುನ್ನಾರ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ BS ಯಡಿಯೂರಪ್ಪ ರಸ್ತೆ ಅಂತ ಇಟ್ಟರಲ್ಲ ಬೆಳಗಾಮಲ್ಲಿ, BS ಯಡಿಯೂರಪ್ಪರು ಇದ್ದಾರಾ, ಸತ್ತೋಗ್ಯವರ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ನೀವೇನೋ ಕೇಳಿದ್ರೆ ದಯಮಾಡಿ ನೆಕ್ಸ್ಟ್ ಅವ್ರಿಗೆ ಹೇಳಿ. ಅವ್ನು ಯಾವನೋ ಅಲ್ಲಿ ಕೂತ್ಕೊಂಡು ವಾಟಾಳ್ ನಾಗರಾಜ್ ರಸ್ತೆ ಇದೆ, ಆಮೇಲೆ ನರೇಂದ್ರ ಮೋದಿಯವರ ಸ್ಟೇಡಿಯಂ ಇದೆಯಲ್ಲ ಗುಜರಾತಲ್ಲಿ, ಅಮಿತ್ ಶಾ ಅವರ ರಸ್ತೆ ಇದೆ, ಅವರೆಲ್ಲ ಸತ್ತೋಗ್ಯವರ? ಯಾವನೋ ನೋಡಿ ಸರ್, ಜನಗಳಿಗೆ ದಿಕ್ಕು ತಪ್ಪಿಸುವಂಥದ್ದಕ್ಕೆ ಕತ್ಲೆಲ್ಲಿ ಕಲ್ಲು ಹೊಡೆದಂಗೆ ಹೊಡಿತಾವ್ರೆ BJPಯವರು ಅಷ್ಟೇ. ಅದು ಕಚ್ಕೊಂಡ್ರೆ ನಮ್ಮದು ಅಂತಾರೆ, ಕಚ್ಕೊಂಡ್ರೆ ನಮ್ದಿಲ್ಲ, ಕತ್ಲೆಲ್ಲಿ ಹೊಡೆದು ಅಂತಾರೆ ಅಷ್ಟೇ, ಲೈಟ್ ಇಲ್ದಾಗ ಹೊಡೆದು ಅಂತ ಹೇಳ್ತಾರೆ. ಹಾಂ, ಇವನು ಯಾರೋ ಹೇಳಿದ್ದೆ ನಾವು ಕೇಳಬೇಕಾ ಸರ್? ರಸ್ತೆಗೆ ಯಾಕೆ ಇಡ್ತೀವಿ ಅನ್ನುವಂಥದ್ದು ನಾನು ನಿಮ್ಗೆ ಉದಾಹರಣೆ ಕೊಟ್ಟಲ್ಲ. 12 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ರಸ್ತೆನಲ್ಲಿ, ಸಿದ್ದರಾಮಯ್ಯವ್ರ ಕೊಡುಗೆ ಅದು. ಅಲ್ಲಿನ ಜನಗಳ ಅಭಿಪ್ರಾಯ, ಜನಗಳ ಮನಸ್ಥಿತಿ, ಜನಗಳು ಕೊಟ್ಟಿರುವಂಥ ಒಂದು ಮನವಿ, ಅದರ ಆಧಾರದ ಮೇರೆಗೆ ಅಲ್ಲಿನ MLA ಅವರು ಪತ್ರವನ್ನು ಕೊಟ್ಟಿದ್ದಾರೆ. ತೀರ್ಮಾನ ತಗೊಳ್ಳೋದು ಕಾರ್ಪೊರೇಷನ್ಗೆ ಬಿಟ್ಟಿದ್ದು, DC ಬಿಟ್ಟಿದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.